ಟಿಕ್ ಟಿಕ್ 1, ಟಿಕ್ ಟಿಕ್ 2, ಟಿಕ್ ಟಿಕ್ 3. ಬಂದ್ಯಾ? ನೀನು ಬರ್ತೀಯ ಅಂತ ಗೊತ್ತಿತ್ತು, ನಿನಗೋಸ್ಕರನೇ ಕಾಯ್ತಿದ್ದೆ. ಯಾಕೋ ಸುಮ್ಮನಿದ್ಯಾ? ಕೇಳು, ಕೇಳಪ್ಪ ದೊರೆ. ಸೀತಾ ಅವ್ರನ್ನ ಆ ಲಾಯರ್ ಜೊತೆ ಯಾಕೆ ಕಳಿಸಿದ್ದು ಅಂತ ಕೇಳು. ಅವರಾಗವರೇ ಹೋಗಿದ್ರೆ ಚೆನ್ನಾಗಿರೋದು. ನೀನೇ ಯಾಕೆ ಫೋರ್ಸ್ ಮಾಡಿಬಿಟ್ಟು ಲಾಯರ್ ಜೊತೆ ಕಳಿಸ್ದೆ? ಇದೆಲ್ಲ ಬೇಕು ಅಂತ ಮಾಡ್ತಿದ್ಯಾ ಅಲ್ವಾ? ನನ್ನನ್ನು ಉರ್ಸೋ ಪ್ರೋಗ್ರಾಮ ಅಂತೆಲ್ಲ ಕೇಳು. ಅವರಿಬ್ರು ಮದುವೆ ಆಗೋರು ಇರ್ಬೋದು, ಮದುವೆಗಿಂತ ಮುಂಚೆನೇ ಯಾಕೆ ಸುತ್ತಾಡಬೇಕು? ಮದುವೆ ಆದ್ಮೇಲೆ ಸುತ್ತಾಡ್ಬೋದಲ್ಲ. ಹೀಗೆಲ್ಲ ಕೇಳಪ್ಪ. ಹಲೋ, ಯಾಕೆ ಮೌನ ವ್ರತನಾ? ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಕ್ ಬಂದೆ ಅಶೋಕ್. ಅಶೋಕ್? ಅಷ್ಟೇನಾ? ಲಾಯರ್ ಜೊತೆ ಹೋಗಿದ್ದು ಸೀತಾ ಅವರು ನಿನ್ಗೇನು ಅನ್ನಿಸ್ತಾ ಇಲ್ವಾ? ನನಗೇನು ಅನ್ನಿಸ್ಬೇಕು? ಐ ಆಮ್ ಹ್ಯಾಪಿ. ನೋಡು, ಇದೇ ಬೇಡ ಅನ್ನೋದು. ನಿನಗೆ ಉರ್ದಿದೆ ಅಂತ ಗೊತ್ತು, ಬೇಕಾದ್ರೆ ಹಿಗ್ಗ ಮಗ್ಗ ಬೈದ್ಬಿಡು ನನ್ನ. ಆದರೆ ಈ ಡ್ರಾಮಾ ಎಲ್ಲ ನನ್ನ ಮುಂದೆ ಬೇಕಾ? ಮಗ, ನೀನು ರಾಮನಾಗಿರು, ಡ್ರಾಮಾ ಆಗ್ಬೇಡ. ನಿನ್ನ ಲೆಕ್ಚರ್ ಎಲ್ಲ ಮುಗ್ದಿದ್ರೆ ನಮ್ಮ ಮನೆಗೆ ಹೊರಡ್ಲಾ? ಮಗ, ನಿನ್ನ ಹತ್ರ ಈಗಲೂ ಟೈಮ್ ಇದೆ ಕಣೋ. ನಿನ್ನ ಸೀತಾ ಅವ್ರ ಹತ್ರ ಮಾತಾಡ್ಬೋದು. ಏನೋ ಇದೆ, ಮಾತಾಡೋಕೆ ಏನು ಉಳಿದಿದೆ? ಸೀತಾ ಅವರು ಅವ್ರ ದಾರಿಯಲ್ಲಿ ಆರಾಮಾಗಿ ಹೋಗ್ತಾ ಇದ್ದಾರೆ. ನಾವು ಅವ್ರನ್ನ ಡಿಸ್ಟರ್ಬ್ ಮಾಡೋಕ್ಕೆ ಇಷ್ಟಪಡಲ್ಲ. ಮಗ, ನೀನು ಆಫೀಸಲ್ಲೇ ಇರು, ನಮ್ಮ ಮನೆಗೆ ಹೊರಡ್ತೀನಿ. ಬಾಯ್. ಯಾಕೆ ಹೀಗಾಡ್ತಿದ್ದಾನೆ? ಯಾಕ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ನಾನೇ ಏನಾದರೂ ಮಾಡಬೇಕು. ಹೇಗೆ ಹೆಲ್ಪ್ ಮಾಡಲಿ? ಹೇಗಿದೆ ಜಾಗ? ಸಖತ್ತಾಗಿದೆ ಅಲ್ಲ? ನನಗೆ ಗೊತ್ತು ನಿನ್ಗೆ ಇಷ್ಟ ಆಗತ್ತೆ ಅಂತ. ಸಾರಿ, ನಾನು ನಿಮ್ಮನ್ನು ನೀನು ಅಂತ ಕರೆದ್ಬಿಟ್ಟೆ ಸೀತಾಜಿ. ಏನು ಅಂದರೆ, ನೀವು ಅಂತ ಕರೆಯೋದು ಒಂದು ರೀತಿ ಫಾರ್ಮಲ್ ಆಗಿರುತ್ತೆ. ಎಲ್ಲರೂ ಇರುವಾಗ ಓಕೆ, ಬಟ್ ನಾವಿಬ್ಬರು ಇರುವಾಗ ತುಂಬ ವಿಚಿತ್ರವಾಗಿರುತ್ತೆ. ಇನ್ನು ಮುಂದೆ ನಾನು ನಿಮ್ಮನ್ನು ಸೀತಾ ಅಂತಲೇ ಕರಿತೀನಿ. ಆದರೆ ನನಗೆ ಟೈಮ್ ಬೇಕು. ತುಂಬ ಖುಷಿಯಾಗಿದ್ದೀರಲ್ಲ? ಈ ರೀತಿ ಆಫೀಸ್ ಅವರ್ಸಲ್ಲಿ ನಾವಿಬ್ಬರು ಡೇಟಿಗೆ ಬಂದಿರೋದು. ನಿಮ್ಮ ಜೊತೆ ಬರೋಕ್ಕೆ ಇಷ್ಟ ಇದೆಯೋ ಇಲ್ವೋ ಅಂತಲೂ ನೀವು ಕೇಳಲಿಲ್ಲ, ಆದರೂ ಬಂದೆ. ಯಾಕಂದರೆ ನನಗೆ ನಿಮ್ಮ ಜೊತೆ ಮಾತಾಡೋದಿದೆ. ಅಫ್ಕೋರ್ಸ್, ಎಷ್ಟು ಬೇಕಾದ್ರೂ ಮಾತಾಡಿ. ನನಗೆ ನಿಮಗಿಂತ ಇಂಪಾರ್ಟೆಂಟ್ ಕೆಲಸ ಯಾವುದೂ ಇಲ್ಲ. ಅದಕ್ಕೆ ಮುಂಚೆ ಆರ್ಡ್ರ್ ಮಾಡಿಬಿಡೋಣ, ಓಕೆ? ಒಂದು ಮಶ್ರೂಮ್ ಕರಿ, 2 ಬಟರ್ ನಾನ್, 1 ಪ್ಲೇಟ್ ಹರಾಬರ ಕಬಾಬ್, ನನ್ನ ಫೇವ್ರೇಟ್. ಸದ್ಯಕ್ಕೆ ಸಾಕು, ತಗೊಬನ್ನಿ. ಹಾಂ, ಏನೋ ಮಾತಾಡಬೇಕು ಅಂತಿದ್ದಿಲ್ಲ, ಮಾತಾಡು. ಸಾರಿ, ಮಾತಾಡಿ. ಅದು ಸೀತಾಜಿ, ಸಾರಿ, ಮಾತಾಡಿ. ಈ ಮದುವೆಯಲ್ಲಿ ನಿಮಗಿರೋ ನಿರೀಕ್ಷೆಗೂ ನಾನು ತಗೊಂಡಿರೋ ನಿರ್ಧಾರಕ್ಕೂ ತುಂಬ ವ್ಯತ್ಯಾಸ ಇದೆ. ಈ ಮದುವೆಯಲ್ಲಿ ನನಗೆ ಒಪ್ಪಿಗೆ ಇದೆಯಾ ಅಂತ ಒಂದು ಮಾತು ಕೇಳಿಲ್ಲ ನೀವು. ಆದರೆ ಸೀತಾಜಿ,
ನೀವು ಒಪ್ಕೊಂಡಿದ್ದೀರಲ್ಲ. ನಾನು ಒಪ್ಕೊಂಡಿದ್ದು ಸಿಹಿಗೋಸ್ಕರ, ಅಪ್ಪ ಅಮ್ಮಂಗೋಸ್ಕರ. ಅಣ್ಣ ಅದಕ್ಕೆ ನನ್ನ ಬಗ್ಗೆ ಚಿಂತೆ ಮಾಡಬಾರ್ದು. ನನ್ನ ಫ್ರೆಂಡ್ ರಾಮ್ ಇದ್ದಾರಲ್ಲ, ನನ್ನ ಮದುವೆ ಜವಾಬ್ದಾರಿ ಅವ್ರ ಮೇಲೆ ತುಂಬ ದಿನ ಇರೋದು ನನಗಿಷ್ಟ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಿಹಿ ಒಪ್ಕೊಂಡಿದ್ದಾಳೆ, ಅದಕ್ಕೆ ನಾನು ಸುಮ್ಮನಿದ್ದೀನಿ. ಅಂದರೆ ಸೀತಾಜಿ, ನಿಮಗೆ ಮದುವೆ ಒಪ್ಪಿಗೆ ಇಲ್ವಾ? ಇಷ್ಟ ಇದೆಯೋ ಇಲ್ವೋ, ಒಪ್ಪಿಗೆ ಇದೆಯೋ ಇಲ್ವೋ, ಈ ಸ್ಟೇಜ್ಗಿಂತ ನಾವು ತುಂಬ ದೂರ ಬಂದ್ಬಿಟ್ಟಿದ್ದೀವಿ ಸರ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಮದುವೆ ಆದಮೇಲೆ ನಮ್ಮ ಮಧ್ಯೆ ಅಂತರ ಹೀಗೆ ಇರಬೇಕು. ನನಗೆ ಸ್ವಲ್ಪ ಸ್ಪೇಸ್ ಬೇಕು. ನಿಮ್ಮನ್ನ ಗಂಡ ಅಂತ ಒಪ್ಕೊಳ್ಳೋಕ್ಕೆ ನನಗೆ ಟೈಮ್ ಹಿಡಿಯುತ್ತೆ. ಪ್ಲೀಸ್ ಕೋಆಪ್ರೇಟ್. I can understand, Sitaji. Take your own time. Oh. ಇಲ್ಲ, ನಾನು ಬೇಡ. ಅಯ್ಯೋ, ಯಾಕೆ? ನಾನು ನಿಮಗೋಸ್ಕರ ಆರ್ಡರ್ ಮಾಡಿದ್ದು. ಪ್ಲೀಸ್. ನಾನು ಮಶ್ರೂಮ್ ತಿನ್ನೋದಿಲ್ಲ. ನನಗೂ ಸೇರಿಸಿ ನೀವು ಆರ್ಡರ್ ಮಾಡಿದ್ದೀರಾ ಅಂತ ಗೊತ್ತಿದ್ರೆ ನಾನು ಆಗಲೇ ಬೇಡ ಅಂತ ಹೇಳ್ತಿದ್ದೆ. ನನಗೊಂದು ಆರೆಂಜ್ ಜ್ಯೂಸ್ ತೊಗೊಂಬನ್ನಿ. ಇಷ್ಟು ಬೇಗ ಆಫೀಸಿಂದ ಬಂದ? ಇಷ್ಟು ಬೇಗ ಎಲ್ಲ ಬರೋಣ ಅಲ್ವಲ್ಲ ಇವನು? ಹಲೋ ಮೇಡಮ್. ನಮಸ್ಕಾರ ಮೇಡಮ್. ಚೆನ್ನಾಗಿದ್ದೀರಾ ಮೇಡಮ್? ಏನು ನಡೀತಿದೆ ಅಲ್ಲಿ? ಏನು ನಡೀತಾ ಇಲ್ಲ ಮೇಡಮ್, ಸುಮ್ಮನೆ ಕೂತಿದ್ದೀನಿ ಅಷ್ಟೇ. ಆಫೀಸಲ್ಲಿ ನಾನು ತಿಳ್ಕೊಳ್ಳೋ ಅಂಥ ವಿಷಯ ಏನಾದರೂ ನಡೀತಿದೆಯಾ ಅದನ್ನು ಹೇಳಿ. ಹ್ಞೂ ಮೇಡಮ್, ಮದುವೆ ನಡೀತಿದೆ. ಮದುವೆನಾ? ಯಾರ್ದು? ಅದೇ ಮೇಡಮ್, ಸೀತಾ ಇದ್ದಾಳಲ್ಲ, ಅವಳು ಮದುವೆ ನಡೀತಿದೆ. ಯಾರ್ಯಾರ ಮದುವೆ ಬಗ್ಗೆ ಎಲ್ಲ ನಾನು ಯಾರ ಮದುವೆ ಅಂದ್ರಿ? ಮೇಡಮ್ ಅದೇ ಆ ಬೋನಸ್ ಹುಡುಗಿ ಸೀತಾ, ಅವಳು ಮದುವೆ. ಓ, ಅವಳ್ದಾ? ಎಲ್ಲರೂ ಪಾರ್ಟಿ ಮಾಡಿ ಮತ್ತೆ. ಏನು ನಿಜವಾಗ್ಲೂ ಮೇಡಮ್? ನಿಜವಾಗ್ಲೂನಾ? ನಾವೆಲ್ಲ ಪಾರ್ಟಿ ಮಾಡಬೇಕಾ? ಹಲೋ ಹಲೋ, ಇವಾಗ ಪಾರ್ಟಿ ಮಾಡಬೇಕಾ ಬೇಡವಾ? ಸೀತಾ, ಅಷ್ಟು ಬೇಗ ಮದುವೆಗೆ ಒಪ್ಕೊಂಬಿಟ್ಯಾ? ಪಾಪ, ನಮ್ಮ ರಾಮ ಅದಕ್ಕೆ ಅನ್ಸುತ್ತೆ ಮಲೇಷ್ಯಾಗೆ ಹೋಗ್ತೀನಿ ಅಂತ ಕೂತಿರೋದು. ಒಂದೇ ಹೃದಯಕ್ಕೆ 2ನೇ ಸಲ ಪೆಟ್ಟು. ಪಾಪ, ಹೇಗೋ ಇದನ್ನೆಲ್ಲ ತಡ್ಕೊಂಡಿದ್ಯಾ ರಾಮ? ನಮ್ಮ ಸೀತಾ ಮಾತೆನ ಹಾಗೆ ಬೀಳ್ಕೊಡೋದಕ್ಕಾಗುತ್ತಾ? ಒಂದು ಸರ್ಪ್ರೈಸ್ ಕೊಡಲೇಬೇಕಲ್ಲ. ಸೀತಾ, ಮದ್ವೆ ಸೆಟ್ ಆಯ್ತಂತೆ ನಿನಗೆ? ನಮ್ಗೆ ಯಾರಿಗೂ ಹೇಳಲೇ ಇಲ್ಲ. ಸೀತಾ, ನಮ್ಮನ್ನೆಲ್ಲ ಮದ್ವೆ ಕರೆಯೋದನ್ನ ಮರಿಬೇಡ. ಮತ್ತೆ
ನಾವೆಲ್ಲರೂ ನಿನ್ ಮದ್ವೆಗೆ ಬರ್ಬೇಕು ಅಂತ ಅನ್ಕೊಂಡಿದೀವಿ. ಹ್ಞೂಮ್ಮ, ನಿನ್ನ ನಿರ್ಧಾರದಿಂದ ನಮಗೆಲ್ಲ ಖುಷಿ ಆಯಿತು. ಆದರೂ ಒಬ್ಬಳೆ ಮಗಳನ್ನ ಸಾಕೋದು ಕಷ್ಟ. ಜೊತೆಲಿ ಒಬ್ರಿದ್ರೆ ತುಂಬ ಒಳ್ಳೆಯದು. ಸಿಹಿನ ಸಾಕೋದು ನನಗೇನು ಕಷ್ಟ ಅಲ್ಲ ಅಕ್ಕ. ಲಾಯರ್ ಅಂದಮೇಲೆ ಒಳ್ಳೆ ಸಂಪಾದನೆ ಇರ್ತೈತೆ. ಇನ್ಮೇಲೆ ದುಡಿಯೋ ಟೆನ್ಷನೇ ಇರಲ್ಲ ಇವಳಿಗೆ. ಸೀತನ ಮನೆ ಸಾಲ ಇಲ್ಲ, ಅವರೇ ನೋಡ್ಕೊಂತಾರಂತೆ. ನೋಡ್ದ, ದೊಡ್ಡ ಮನೆ ಸಂಬಂಧ ಸಿಕ್ತು ಅಂತ ಏನು ಮಾತಾಡ್ತಾನೆ ಇಲ್ಲ. ಹೋದ್ರೆ ಹೋಗ್ಲಿ, ಸಣ್ಗೆ ಹಾಕಕ್ಕ. ಫ್ರೈಡೆ ನಾನು ಸ್ಕೂಲಿಗೆ ಬರಲ್ಲ ಕಣ್ರು. ಅವತ್ತು ನನ್ನ ಲೀವು. ಅವತ್ತೇ ಸೀತಮ್ಮನ ಮದುವೆ. ಸೀತಮ್ಮನ ಮದುವೆಗೆ ನಾನು ಈ ಫ್ರಾಕ್ ಹಾಕೊಂಡಿರ್ತೀನಿ. ಹೇಗಿದೆ? ಸೂಪರ್ ತಾತ, ಈ ಡ್ರೆಸ್ ಹೇಗಿದೆ? ತುಂಬಾ ಮುದ್ದಾಗಿದೆ. ನೀನು ಈ ಡ್ರೆಸ್ ಅಲ್ಲಿ ಬೊಂಬೆ ಬೊಂಬೆ ತರ ಕಾಣಿಸ್ತೀಯ. ಸಿ, ಇದು ಹಳೆ ಫ್ರಾಕ್ ಅಲ್ವೇನೆ? ನಿಮ್ಮಪ್ಪ ಹೊಸಾದ್ ಕೊಡಿಸ್ತಾನೆ, ಅದನ್ನೇ ಹಾಕು. ಹೊಸದ ಹೊಸ ಫ್ರೆಂಡ್ ಹೊಸದ್ ಕೊಡ್ತಾರೆ. ಹೂನೆ, ಮದ್ವೆಗೆ ಏನೇನ್ ಬೇಕು ಎಲ್ಲ ಅವರೇ ಕೊಡಿಸ್ತಾರೆ. ಸೀತಮ್ಮ, ಹೊಸ ಫ್ರೆಂಡು ಹೊಸ ಫ್ರಾಕ್ ಕೊಡಿಸ್ತಾರಂತೆ. ಪಿಂಕ್ ಕಲರ್ ಫ್ರಾಕ್ ಬೇಕು ನನ್ಗೆ. ಬಾರ್ಬಿ ಬಾರ್ಬಿ ತರ. ಶ್ರೇಹಾಶ್, ಬಾರೋ ಆಟ ಆಡೋಣ. ಸೀತಾ, ಮದ್ವೆಗೆ ಏನೇನ್ ಬೇಕೋ ಎಲ್ಲ ಲಿಸ್ಟ್ ಮಾಡ್ಕೊಂಡಿದೀನಿ. ನಾಳೆನೆ ಹೋಗಿ ತಗೊಂಬಂದ್ಬಿಡೋಣ. ಅದಕ್ಕೆ ಮದುವೆಗಂತ ಶಾಪಿಂಗ್ ಮಾಡೋದು ಏನಿರುತ್ತೆ? ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಹೋಗಿ ಮದುವೆ ಆಗ್ಬೋದಲ್ವಾ? ಆ ಶಾಸ್ತ್ರಕ್ಕೆ ಏನು ಬೇಕೋ ಅದು ತಗೋಬೋದಲ್ವಾ? ಅದಕ್ಕೆ ಸೀತಾ, ನಿನಗೆ ಏನೇ ವೈರಾಗ್ಯ ಬಂದಿದೆ? ನಿನ್ ಮಗಳನ್ನ ನೋಡ್ ಕಲಿ. ಅಮ್ಮನ ಮದುವೆ ಅಂತ ಅವಳೇ ಸಂಭ್ರಮ ಪಡ್ತಿದ್ದಾಳೆ, ನೀನೊಳ್ಳೆ ಹ್ಯಾಪ್ ಮೋರೆ ಹಾಕೊಂಡು. ಅಲ್ಲ ಅದಕ್ಕೆ ಸೀತಾ, ಆ ಲಾಯರ್ ಅಪ್ಪನ ಹತ್ರ ನಾನು ಎಲ್ಲ ಮಾತಾಡಿದ್ದೀನಿ. ಮದ್ವೆಗೆ ಏನು ಕಮ್ಮಿ ಆಗ್ಬಾರ್ದು, ಏನೇನ್ ಬೇಕೋ ಎಲ್ಲ ತಗೊಳ್ಳಿ ಅಂತ ಅವರೇ ಹೇಳಿದ್ದಾರೆ. ನೀವೇ ಹೇಳಿ ಅಜ್ಜಿ, ಇಂಥ ಅಪರಂಜಿ ಅಂತ ಹುಡುಗ ಎಲ್ಲಿ ಸಿಗ್ತಾನೆ? ಒಂದು ಮಗು ಇರೋ ಹೆಂಗಸನ್ನ ಮದ್ವೆ ಆಗಕ್ಕೆ ಒಪ್ಕೊಳ್ಳೋದು ಏನ್ ಚಿಕ್ಕ ವಿಷಯನಾ? ಸಿಕ್ಕಿದ್ದನ್ನೇ ಖುಷಿ ಪಡೋದ್ ಬಿಟ್ಟು ಅದ್ಯಾಕೆ ಇದ್ಯಾಕೆ ಅಂತ ಚೌಕಸಿ ಮಾಡ್ತಾಳೆ. ನಾನು ಯಾಕೆ ಯಾರ್ದೋ ಮೇಲಿನ ಕೋಪನ ರಾಮ್ ಮೇಲೆ ತೋರಿಸ್ಕೋತಾ ಇದ್ದೀನಿ? ಅವರು ನನ್ನ ಒಳ್ಳೇದಕ್ಕೋಸ್ಕರ, ಸಿಹಿ ಸಂತೋಷಕ್ಕೋಸ್ಕರ ಮದುವೆ ಮಾಡ್ಕೊ ಅಂತ ಹೇಳಿದ್ರು. ಆದರೆ ನಾನು ಅವ್ರನ್ನೇ ತಪ್ಪು ತಿಳ್ಕೊತಿದ್ದೀನಲ್ಲ. ಪಾಪ ಪಾಪ, ಎತ್ ಮಧ್ಯಾಹ್ನ ಊಟಕ್ಕೆ ಏನು ಮಾಡಿರ್ತಾರೋ ಏನೋ. ಹಾಯ್ ಫ್ರೆಂಡ್, ನಿನ್ನೆ ನೆನೆಸ್ಕೊತಿದ್ದೆ. ಹೌದಾ? ಓ ಹಾಯ್ ಸೀತಾ. ನಾನು ಕಾಲ್ ಮಾಡಿದ್ದು ಡಿಸಪಾಯಿಂಟ್ ಆಯ್ತಾ? ಛೇ, ಹಾಗೇನಿಲ್ಲ. ನೀವು ನನ್ನ ಫ್ರೆಂಡೇ. ಏನು ಮಾಡ್ತಿದ್ರಿ? ನಥಿಂಗ್. ಊಟ ಆಯ್ತಾ? ಮಧ್ಯಾಹ್ನದ ಅಥವಾ ರಾತ್ರಿದ? ಸಾರಿ, ಮಧ್ಯಾಹ್ನ ಏನು ಊಟ ಮಾಡಿದ್ರಿ? ಇದನ್ ಕೇಳೋದಕ್ಕೆ ಫೋನ್ ಮಾಡಿದ್ರ? ಯಾಕೆ ಕೇಳ್ಬಾರ್ದಾ? ಈಗ ತಾನೇ ಫ್ರೆಂಡ್ ಅಂತ ಹೇಳಿದ್ರಿ. ಕೇಳ್ಬೋದು, ಆದ್ರೆ ಈಗ ಫ್ರೆಂಡ್ ಸ್ವಲ್ಪ ಕೋಪದಲ್ಲಿದ್ದಾರಲ್ಲ. ಹಾಗಾದ್ರೆ ಕೋಪ ಇಲ್ವಾ? ಊಟ ಏನ್ ಮಾಡಿದ್ರಿ ಅಂತ ಕೇಳಿದ್ರೆ ನೀವ್ ಏನೇನೋ ಉತ್ತರ ಕೊಡ್ತೀರಲ್ಲ ರಾಮ್. ನೀವು ನಿಜವಾಗ್ಲೂ ನನ್ನ ಮಗಳು ತರಾನೇ ಆಡ್ತೀರಾ. ನಗ್ತಿದ್ದೀರಾ? ಅಲ್ಲಿ ಅಕ್ಕಪಕ್ಕದಲ್ಲಿ ಯಾವ್ದಾದ್ರು ಟಿವಿ ಆನ್ ಇದೆಯಾ? ನನ್ಗೂ ನಗಕ್ಕೆ ಬರುತ್ತೆ.
ಹೋಪ್ ಯು ಹ್ಯಾಡ್ ಅ ಗುಡ್ ಡೇ. ಐ ಮೀನ್ ನಿಮ್ಮ ಕಡೆ ಎಲ್ಲ ಓಕೆನಾ? ಸಿಹಿ ಸಿಹಿ ಹೇಳಿ. ಪರವಾಗಿಲ್ಲ, ನೀವೇ ಹೇಳಿ. ಸಿಹಿ ನನ್ನ ಮದುವೆ ಆಗ್ತಿರೋದ್ರಿಂದ ತುಂಬ ಖುಷಿಯಾಗಿದ್ದಾಳೆ. ಅವಳು ಎಷ್ಟೊಂದು ಖುಷಿಯಾಗಿರ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. That's nice. ಸುಮ್ಮನೆ ಕಾಲ್ ಮಾಡಿದೆ. ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಸೀತಾ. ನನ್ನ ಮೇಲೆ ನಿಮಗೆ ಬೇಜಾರಿಲ್ಲ ಅಂತ ಗೊತ್ತಾಗಿ ಈಗ ಸ್ವಲ್ಪ ಸಮಾಧಾನ ಆಯಿತು. ಐ ರಿಯಲಿ ವಿಶ್ ಯು ಅ ಬ್ಯೂಟಿಫುಲ್ ಲೈಫ್ ಅಹೆಡ್. ಬ್ಯೂಟಿಫುಲ್ ಲೈಫ್ ಸಿಗತ್ತಾ ರಾಮ್? ಇರೋ ಲೈಫ್ನ ನಾವು ಬ್ಯೂಟಿಫುಲ್ ಮಾಡ್ಕೋಬೇಕಲ್ವಾ? ಆ್ಯಕ್ಚುಲಿ ನೀವು ಟೀಚರ್ ಆಗಬೇಕಾಗಿತ್ತು. ಈಗ ಕ್ಲಿಯರ್ ಆಯ್ತು ನೋಡಿ. ಏನು? ನಿಮಗೆ ನಗೋಗ್ ಬರುತ್ತೆ ಅಂತ. ನೀವು ಮಗು ಥರ ಆಡೋದ್ಬಿಟ್ಟು ಬೇಗ ದೊಡ್ಡವರಾಗಿ. ದೊಡ್ಡವನಾದ್ರೇನೆ ಪ್ರಾಬ್ಲಮ್. ಸುಮ್ಮನೆ ಮಗು ಕೊನೆಗೂ ಊಟ ಮಾಡಿದ್ರ ಅಂತ ಕೇಳಿದ ಪ್ರಶ್ನೆಗೆ ಉತ್ತರನೇ ಕೊಡಲಿಲ್ಲ ನೀವು. ಯಾ ಊಟ ಮಾಡಿದೆ. ಹಾಯ್. ಫೋನಲ್ಲಿ ಮಾತಾಡ್ತಾ ಇದ್ದೀರಾ? ಬ್ಯುಸಿನಾ? ಸರಿ ಸೀತಾ, ಐ ಟಾಕ್ ಟು ಯು ಲೇಟರ್. ಬಾಯ್. ಓಕೆ ಬಾಯ್. ಬನ್ನಿ ಕೂತ್ಕೊಳ್ಳಿ. ಸೀತಾಜಿ, ಯಾರ ಜೊತೆಗೆ ಮಾತಾಡ್ತಾ ಇದ್ದೀರಾ? ಅಯ್ಯೋ ಇದೇನ್ ಸೀತಾಜಿ ಸೀತಾಜಿ ಅಂತ? ನೀವು ಮದ್ವೆ ಆಗೋಳು, ನಿಮ್ ಹೆಂಡತಿ ಆಗೋಳು, ಜೀಜಿ ಅಂದ್ರೆ ಅದೇನ್ ಚೆನ್ನಾಗಿರುತ್ತೆ? ಅದು ಸೀತಾಜಿ ಅಂತ ಕರೆದು ಅಭ್ಯಾಸ ಆಗಿದೆಯಲ್ಲ, ಹಾಗಾಗಿ ಟ್ರೈ ಮಾಡ್ತೀನಿ. ಸೀತಾ? ಹಾ, ಇದು ಚೆನ್ನಾಗಿದೆ. ಯಾರ ಜೊತೆಗೆ ಮಾತಾಡ್ತಿದ್ದೆ? ಫ್ರೆಂಡ್ ಜೊತೆ. ಗಂಡ ಎದುರುಗಡೆ ಇರುವಾಗ ಇನ್ಯಾವ ಫ್ರೆಂಡ್ ಬೇಕೆ? ಅಳಿಯಂದ್ರಿಗೆ ನಿನ್ನ ಬಿಟ್ಟು ಅವ್ರಿಗೆ ಕ್ಷಣನೂ ಇರಕ್ಕಾಗಲ್ಲ ಅನ್ಸುತ್ತೆ. ಅದಕ್ಕೆ ಮದ್ವೆ ಕಾರ್ಡ್ ಡಿಸೈನ್ ತೋರ್ಸಕ್ಕೆ ಅಂತ ಬಂದಿದ್ದಾರೆ. ಹಾಂ ಸೀತಾ, ಇದರಲ್ಲಿ ನಿನ್ಗೆ ಯಾವ್ದು ಇಷ್ಟ ಅದನ್ನು ಸೆಲೆಕ್ಟ್ ಮಾಡಿ ಹೇಳು. ತಗೋ ನೋಡು. ಅದಕ್ಕೆ ನನಗಿದೆಲ್ಲ ಗೊತ್ತಾಗಲ್ಲ. ನೀವು ಯಾವ್ದು ಓಕೆ ಅಂತ ಹೇಳ್ತಿರೋ ನನ್ಗೆ ಅದೇ ಓಕೆ. ಹೀಗಂದ್ರೆ ಹೇಗೆ ಸೀತಾ? ನಾವೇನು ಪದೇ ಪದೇ ಮದುವೆ ಆಗ್ತೀವಾ? ಪ್ಲೀಸ್ ಯಾವುದಾದ್ರು ಸೆಲೆಕ್ಟ್ ಮಾಡು. ತಗೋ ನೋಡೆ.
ಇದೇ ಓಕೆ ಅದಕ್ಕೆ. ನಾನು ಹೇಳಿಲ್ವಾ ಸೀತಾ ಇದನ್ನೇ ಸೆಲೆಕ್ಟ್ ಮಾಡೋದು ಅಂತ? ನಾನು ಹೇಳಿದ್ದೆ. ಸರಿ, ಹಾಗಿದ್ರೆ ನಾನು ಇದನ್ನೇ ಪ್ರಿಂಟಿಗೆ ಕೊಡ್ತೀನಿ.